Welcome to the online English classes and video classes. So now in this class we learn about the some grammar activities like that finite and non-finitives and infinitives. So the verb forms in a third categorizes finitives and non-finitives and infinitives. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಫೈನೈಟ್ ವರ್ಬ್ಗಳು ಬಂದಾಗ ಅಲ್ಲಿ ಏನಿರ್ತದೆ ಅಂತಕ್ಕಂಥದ್ದು. ಎಸ್, ಫೈನೈಟ್ ವರ್ಬ್ಗಳು ಏನನ್ನು ರಿಪ್ರೆಸೆಂಟ್ ಮಾಡ್ತಿದ್ದಾವೆ ಅಂತಕ್ಕಂಥದ್ದನ್ನು ನೋಡಿ. ಎಸ್, there is a finite verbs. Finite. ಫೈನೈಟ್ ವರ್ಬ್ಸ್ ಏನಾಗಿರ್ತವೆ ಅಂದಿಲ್ಲ, ಎಸ್ಪೆಷಲಿ V1 yes V1 V2 then V1 V2 ಆಗಿರ್ತವೆ. ದೆನ್ ಓಕೆ, ಒಂದು ನಿಮಿಷ ರೀ. ಫೈನೈಟ್ ಫೈನೈಟ್ ವರ್ಬ್ಸ್. ಫೈನೈಟ್ ವರ್ಬ್ಸ್ ಅಂದ್ರೆ ಯಾವ್ಯಾವ ಅಂತಂದ್ರೆ V1 V2 and B ಫಾರ್ಮ್ ಅಂತೇಳಿ ಕರೀತೀವಿ ನಮ್ಗೆ. ಯಾವ್ರಿ? B ಫಾರ್ಮ್. ಇಲ್ಲಿ V1 ಅಂದಾಗ ಏನಿರ್ತದೆ? ಪ್ರೆಸೆಂಟ್ ಆರ್ ಪ್ರೆಸೆಂಟ್ ಟೆನ್ಸ್. V2 ಏನಿರ್ತದೆ ರೀ? ಪಾಸ್ಟ್ ಟೆನ್ಸ್ ಇರ್ತದೆ. ದೆನ್ ಇಲ್ಲಿ B ಫಾರ್ಮ್ ಅಂದಾಗ ಏನು ಬರ್ತದೆ? ಆಮ್, ಈಸ್, ಆರ್, ವಾಸ್, ವರ್. ಇವು ನಾಲ್ಕು ಏನು ಸಿಸ್ಟಮ್ಸ್ ಅದ? V1 V2 ಆ್ಯಂಡ್ V ಫಾರ್ಮ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದ್ರಿಗೆ? ಫೈನೈಟಿವ್ ವರ್ಬ್ ಅದ. ದೆನ್ ಆಫ್ಟರ್ ದ್ಯಾಟ್ ಇನ್ನು ನಾನ್ ಫೈನೈಟಿವ್ ಹೇಗಿರ್ತಾವೆ ನೋಡ್ರಿ. ಇಲ್ಲಿ ನಾನ್ ಫೈನೈಟಿವ್ಸ್. ಎಸ್, ನಾನ್ ಫೈನೈಟಿವ್ ಏನಾಗಿರ್ತವೆ? Especially these words end with a en participles. En participles and like that gerunds ಏನಿರ್ತಾವ್ರಿ? gerunds ಅಂದ್ರೆ ವರ್ಬಿಗೆ ಏನು ಮಾಡ್ತೀವಿ ನಾವಿಲ್ಲಿ? ing ಫಾರ್ಮ್ ಅನ್ನ ಹಾಕ್ತಕ್ಕಂಥದ್ದು. Then end with the ed participles. ಇವುಗಳಿಗೆ en participles ಅಥವಾ ಇಲ್ಲಿ ಏನು ಕರೀಬಹುದು? V3 formations and verb plus ing formations. ಇವು ಏನದಾವಿಲ್ಲ? ನಾನ್ ಫೈನೈಟಿವ್ಸ್ ಇರ್ತವೆ. ಓಕೆ, ದೆನ್ ಇನ್ಫಿನಿಟಿವ್ಸ್ ಯಾವ ರೀತಿ ಇರ್ಬೋದು? ಇನ್ಫಿನಿಟಿವ್ಸ್ ಏನಾಗಿರ್ತದೆ? ವರ್ಬಿಗೆ ನಾವು ಏನು ಮಾಡ್ತೀವಿ? ಇಲ್ಲಿ ವರ್ಬಿಗೆ ಏನು ಮಾಡ್ತೀವಿ? ಟು. ಎಸ್, ವರ್ಬ್ ಫಾರ್ಮ್ ಆ್ಯಡ್ ಟು. ವರ್ಬ್ ಫಾರ್ಮ್ ಏನಾಗ್ತದೆ? ಬಿಗಿನಿಂಗ್ದಲ್ಲಿ ಏನಾಗ್ತದೆ? ಟು ಫಾರ್ಮೇಷನ್ ಆ್ಯಡ್ ಮಾಡ್ತದೆ. ಈಗ ಉದಾಹರಣೆಗೆ ಟು ಗೋ, ಎಸ್, ಟು ರೀಡ್, ಎಸ್, ಟು ಬೈ, ಟು ರೈಟ್. ಈ ರೀತಿ ಏನು ವರ್ಡ್ ಬರ್ತಾವ್ರಿ? ಅವು ಏನಿದಾವಲ್ಲ? ಇನ್ಫಿನಿಟಿವ್ಸ್ ಇದ್ದಾವೆ. ಸೊ ಇಲ್ಲಿ ಆಕ್ಟಿವಿಟಿ ಅದ. ಇಲ್ಲಿ ಆಕ್ಟಿವಿಟಿ 1 ಆಕ್ಟಿವಿಟಿ ಅದಲ್ಲ ಏನು ಕೇಳಿದ್ದಾರೆ? ಐಡೆಂಟಿಫೈ ದ
finite verb in the following sentence and circle it. ಅಲ್ಲಿ ಏನು ಮಾಡಿದ್ರೆ ಸರ್ಕಲ್ ಮಾಡಿ ಅಂತ ಹೇಳ್ತಾರೆ. ಜಸ್ಟ್ ಯು ಹ್ಯಾವ್ ಫೈಂಡ್ ಔಟ್ ವಾಟ್ ಆರ್ ದ ಫೈನಾಟಿವ್ ವರ್ಬ್ಸ್. ಎಸ್, ವಾಟ್ ಆರ್ ದ ಫೈನಾಟಿವ್ ವರ್ಬ್ಸ್. ಇಲ್ಲಿ ನೋಡ್ರಿ, he goes for morning walk daily ಅಂತಂದ್ರೆ. ಎಸ್, ಇಲ್ಲಿ ಗೋಸ್ ಅನ್ನೋದು ಏನಾಗ್ತದೆ, ಇಟ್ಸ್ ಅ ಫೈನೈಟಿವ್ ವರ್ಬ್. ಯಾಕೆ? ನಾನು ಆಲ್ರೆಡಿ ಹೇಳಿದ್ದೆ, V1, V2 ಆ್ಯಂಡ್ ಬಿ ಫಾರ್ಮ್ಸ್ ಅವುಗಳೇನಾಗಿರ್ತವೆ, ಫೈನೈಟಿವ್ ವರ್ಬ್ಸ್ಗಳಾಗಿರ್ತವೆ ಅಂತ ಹೇಳಿದ್ದಾರೆ. ಎಸ್, ಏನದ್ರಲ್ಲೇ ಗೋಸ್ ಅಂತಕ್ಕಂಥದ್ದು ಏನದ್ರಲ್ಲೇ ವರ್ಬ್ 1 ಅದ. ಇಟ್ ಮೀನ್ಸ್ ಪ್ರೆಸೆಂಟ್ ಫಾರ್ಮ್. ಓಕೆ, he goes for morning walk daily. ಎಸ್, ಆನ್ಸರ್ ಏನ್ರಿ ಅದು go. Okay, then I go to school by van every day. ಇಲ್ಲಿ ಏನಾಗ್ತದೆ, ಎಸ್, go ಏನಾಗ್ತದೆ, ಇನ್ಫಿನಿಟಿವ್ ಅನ್ನ ಹೇಳ್ತಕ್ಕಂಥದ್ದು. ದೆನ್ ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಇಲ್ಲಿ ಸ್ಪೀಕ್ ಅನ್ನೋದು ಏನಾಗ್ತದೆ ರೀ, ಸ್ಪೀಕ್ ಫೈನೈಟಿವ್ ವರ್ಬ್. she may go to Mumbai next week. go. my aunt is coming home tonight. is ಅನ್ನೋದು ಏನಂತಾರೆ, ಫೈನೈಟಿವ್ ವರ್ಬ್ ಆಗುತ್ತದೆ, ಬಿಕಾಸ್ ಇಟ್ಸ್ ಅ represented the B forms. then John was walking near the park. ಇಲ್ಲಿ ಯಾವ್ದ್ರಿ ಫೈನೈಟಿವ್ ವರ್ಬ್, was ಅನ್ನೋದು ಏನಾಗ್ತದೆ, ಫೈನೈಟಿವ್ ವರ್ಬ್ ಆಗುತ್ತದೆ. then I will cook dinner. ಕುಕ್ ಅಂತಕ್ಕಂಥದ್ದು ಏನ್ರಿ, ಫೈನೈಟಿವ್ ವರ್ಬ್ ಆಗ್ತದೆ. then 8-1 is I may become a doctor. I may become a doctor. yes, become ಅನ್ನೋದು ಇಲ್ಲಿ ಫೈನೈಟಿವ್ ವರ್ಬ್ ಆಯಿತು. ಕ್ಯಾನ್ ಯು ಸ್ವಿಮ್, ಸ್ವಿಮ್ ಅನ್ನೋದು ಇಲ್ಲಿ ಫೈನೈಟಿವ್ ವರ್ಬ್. ಯು ಶುಡ್ ನಾಟ್ ಯೂಸ್ ಬ್ಯಾಡ್ ವರ್ಡ್ಸ್, ಯೂಸ್. ಸೊ ದೀಸ್ ಆರ್ ಆಲ್ ದಿ ಫೈನೈಟಿವ್ ವರ್ಬ್ಸ್. ಫೈನೈಟಿವ್ ವರ್ಬ್ ಅನ್ನ ನಾವೆಲ್ಲ ಏನು ಮಾಡ್ಬೋದ್ರಿ, ಈಸಿಯಾಗಿ ಫೈಂಡ್ ಔಟ್ ಅನ್ನ ಮಾಡಬಹುದು. ಓಕೆ, ಇನ್ನು ನೆಕ್ಸ್ಟ್ ಒಂದು ಇನ್ಫಿನಿಟಿವ್ ಅನ್ನ ಹೇಗೆ ನಾವು ಫೈಂಡ್ ಔಟ್ ಮಾಡಬಹುದ್ರಿ? ಹಾಗಾದ್ರೆ ಇನ್ಫಿನಿಟಿವ್ಸ್, ಇಲ್ಲಿ ನಾವು ಇನ್ಫಿನಿಟಿವ್ಸ್ ಅನ್ನ ಕೂಡ ನಾವು ಏನು ಮಾಡ್ಬೋದ್ರಿ, ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಎಸ್, ಇನ್ಫಿನಿಟಿವ್ಸ್ ಹೇಗೆ ಮಾಡ್ಬೋದು ನೋಡ್ರಿ. ಇಲ್ಲಿ ಇನ್ಫಿನಿಟಿವ್ಸ್ ಅನ್ನ ಓಕೆ, ಇನ್ಫಿನಿಟಿವ್ಸ್ ಇನ್ಫಿನಿಟಿವ್ಸ್ ಅನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಓಕೆನಾ? ಹೇಗೆ ಮಾಡಬಹುದ್ರಿ ಅವುಗಳನ್ನ ನೋಡಿ. ಇನ್ಫಿನಿಟಿವ್ಸ್ ನಾನೊಂದಿಲ್ಲ ಎಕ್ಸಾಂಪಲ್ ಕೊಡ್ತೀನಿ. ಎಸ್, ಗೀತಾ. ಎಸ್, ಗೀತಾ ಈಸ್ reading a story ಅಂತಂದ್ರೆ yes, you find out the infinitives. Finitives, okay, reading a story, okay, here, okay, we are going to the infinitives. Yes, there is a small correction. Yes. Rahul going to market to buy vegetables and fruits. ಈ ರೀತಿ ಏನಂದ್ರೆ ಸ್ಟೇಟ್ಮೆಂಟ್ ಅದ. ಏನದಿಲ್ಲ,
ರಾಹುಲ್ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಅಂತ ಅಲ್ಲಿ ಫಾರ್ಮೇಷನ್ಸ್ ಅದ ರೀ. ಎಸ್ ವಾಟ್ ವಿ ಹ್ಯಾವ್ ಫೈಂಡ್ ಇಟ್, ಎಸ್ ವಿ ಫೈಂಡ್ ಇಟ್ ದ ಇನ್ಫಿನಿಟಿವ್ ಫಾರ್ಮ್ಸ್. ಇನ್ಫಿನಿಟಿವ್ ಫಾರ್ಮ್ಸ್. ಎಸ್ ಇನ್ಫಿನಿಟಿವ್ ಏನಾಗ್ತಾ ಇರ್ತದೆ, ದ ಇನ್ಫಿನಿಟಿವ್ ಫಾರ್ಮ್ ವರ್ಬ್ add with a two form, add with a two formations, two formation add agtada. Yes, you are just you find out the what is the infinitive forms yaudadari hagadre ille. Yes, which one is yaudrile to buy, to buy antakantadu ಏನದille infinitive forms ade ಗೊತ್ತಾಯ್ತು. then ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅನ್ನ ಡಿಸ್ಕಷನ್ ಮಾಡ್ತೀನಿ. ಗೋಪಿ ಈಸ್ ಗೋಯಿಂಗ್ ಟು ಲೈಬ್ರರಿ, ಗೋಯಿಂಗ್ ಟು ಲೈಬ್ರರಿ ಟು ರೀಡ್ new books. Yes, ಈ ಸ್ಟೇಟ್ಮೆಂಟ್ ಅದರಲ್ಲಿ ಸೆಕೆಂಡ್ ಒನ್, ಗೋಪಿ ಈಸ್ ಗೋಯಿಂಗ್ ಟು ಲೈಬ್ರರಿ ಟು ರೀಡ್ ನ್ಯೂ ಬುಕ್ಸ್. ಎಸ್, ವಿಚ್ ಒನ್ ಈಸ್ ದಿ ಇನ್ಫಿನಿಟಿವ್ ಫಾರ್ಮ್? ಎಸ್, ಟು ರೀಡ್. ಹೌದಲ್ರಿ, ವರ್ಬ್ ಅದ, ವರ್ಬ್ ಬಿಗಿನ ಏನಾಗಿರೋದಲ್ಲೇ ಟು ಆ್ಯಡ್ ಆಗಿರ್ತದೆ. ಇಂಥ ವರ್ಡ್ಗಳು ಏನಿದಾವೆ ಇನ್ಫಿನಿಟಿವ್ಸ್ ಅಂತಕ್ಕಂಥದ್ದು. ಓಕೆ, ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನು ನಿಮ್ಮ ಜೊತೆಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಓಕೆ, ಇನ್ಫಿನಿಟಿವ್ಸ್ ಎಕ್ಸಾಂಪಲ್ಸ್ ಅನ್ನು ನೋಡಿ ಇನ್ನೊಂದು ಸ್ವಲ್ಪ ಇಲ್ಲಿ. ಎಸ್, yes, Bhumika is parking her bike, parking her bike roadside. Bhumika is parking her bike roadside. Okay, there is a small correction. Preparing a delicious food and to purchase new things or new. ಈ ರೀತಿ ಸ್ಟೇಟ್ಮೆಂಟ್ ಇದ್ದಾಗ ಇಲ್ಲಿ ಯಾವುದಾಗ್ತದೆ ಇಲ್ಲಿ? ಎಸ್, ಟು ಪರ್ಚೇಸ್ ಅಂತಕ್ಕಂಥದ್ದು ಏನಾಗ್ತದಲ್ಲೇ ಇನ್ಫಿನಿಟಿವ್ಸ್ ಆಗುತ್ತದೆ. ಸೊ ಈ ರೀತಿ ನಾವು ಏನು ಮಾಡ್ಬೋದು ಇಲ್ಲಿ ಈಸಿಯಾಗಿ ಇನ್ಫಿನಿಟಿವ್ಸ್ಗಳನ್ನು ನಾವು ಇಲ್ಲಿ ಏನು ಮಾಡೋದು ಕಂಡು ಹಿಡಿಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಓಕೆ, ದೆನ್ next we are going to the other verb formations. ಯಾವುದಾದ್ರಿ ನೆಕ್ಸ್ಟ್ ಒಂದು ಫೈನೈಟಿವ್ ಆಯಿತು, ಇನ್ಫಿನಿಟಿವ್ಸ್ ಆಯ್ತು. ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದಾದ್ರಲ್ಲಿ ನಾನ್ ಫೈನೈಟಿವ್ ಏನಾಗಿದೆ ಉಳಿದಿರ್ತಕ್ಕಂಥದ್ದು.
like that a non-finite verbs. Non-finite verb ಏನಾಗಿರ್ತವೆ? Yes, end with en or ed past participles. ಏನಾಗಿರ್ತವೆ ಇಲ್ಲಿ? End with en and ed participles. Like that. Here, ಇಲ್ಲಿ ಇಲ್ಲಿ ನಾವೇನು ಮಾಡ್ಬೋದು? ಇಲ್ಲಿ ನಾನ್ ಫೈಂಡ್ ಔಟ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂದರೆ, ಎಸ್, ದ ಬಾರ್ಕಿಂಗ್ the barking dog seldom bite. The barking dog seldom bite. Yes, ಇಲ್ಲಿ ನಾನ್ ಫೈನಾಟಿವ್ ಯಾವುದಿದೆ ರೀ? ಇಲ್ಲಿ ಎಸ್, ಯಾವುದಿಲ್ಲ, ಬಾರ್ಕಿಂಗ್ ಅನ್ನೋದು ಏನಾಗುತ್ತದಲ್ಲೇ ನಾನ್ ಫೈನಾಟಿವ್ ವರ್ಬ್ ಆಗುತ್ತದೆ. ಯಾಕಂದರೆ ಆ ವರ್ಬ್ ಜೊತೆಗೆ ಏನು ಫಾರ್ಮ್ ಅದಲ್ಲೇ ING ಫಾರ್ಮ್ ಅದ. ಆ ಕಾರಣಕ್ಕಾಗಿ ನಾವೇನು ಮಾಡಿದ್ದೀವಿ, ಆ ಒಂದು ವರ್ಡನ್ನು ನಾವಿಲ್ಲಿ ನಾನ್ ಫೈನಾಟಿವ್ ಆಗಿ ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್, she had prepared a cup of tea. ಸ್ಟೇಟ್ಮೆಂಟ್ ಅದರಲ್ಲಿ ಏನಂದ್ರಿ? she had prepared a cup of tea. ಎಸ್, ಇಲ್ಲಿ ಪ್ರಿಪೇರ್ಡ್ ಅನ್ನೋದು ಏನಾಗ್ತದೆ? ಇಲ್ಲಿ ನಾನ್ ಫೈನಾಟಿವ್ಸ್. ಅದರ ಜೊತೆಗೆ ದೆನ್ we are going to picnic. ಎಸ್, ಸೊ ಇದೇನಾಗ್ತದೆ? ಗೋಯಿಂಗ್ ಅನ್ನೋದು ಕೂಡ ಏನಾಗ್ತದೆ? ಇಟ್ಸ್ ಅ ನಾನ್ ಫೈನಾಟಿವ್ ವರ್ಡ್. ಇವನ್ನ ಫೈಂಡ್ ಔಟ್ ಮಾಡೋದು ಏನಾಗಿದ್ರೆ ಅಷ್ಟು ಸೋ ಈಸಿ ಅಂತಕ್ಕಂಥದ್ದು. ದೆನ್ ಓಕೆ, ಇಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಇವುಗಳನ್ನ ಏನು ಮಾಡೋದ್ರಲ್ಲೇ ಬದಲಾವಣೆ ಮಾಡೋದು. ಆಲ್ ಈಟ್ ಆ್ಯಪಲ್ಸ್. ಎಸ್, ಏನು ಮಾಡ್ಬೇಕು? ಇಲ್ಲಿ ನಾವು ಪಾಸಿಟಿವ್ ಇದ್ದಿದ್ದನ್ನ ಅಲ್ಲಿ ಏನು ಮಾಡ್ಬೇಕ್ರೆ ನೆಗೆಟಿವ್ ಮಾಡ್ಬೇಕು. ಏನಾಗ್ತದ? ಆಲ್ ಆರೆಂಟ್ ಈಟ್ ಆ್ಯಪಲ್ಸ್. ಓಕೆ, he is a teacher, he is not a teacher. I am not writing a letter, I am writing a letter. I was once a teacher, I wasn't once a teacher. I will not win the match tomorrow. Yes, you change into positive statement. Yes, I will win the match tomorrow. Then they are not going to understand our plan. You make a positive sentence. Yes, they are going to understand our plan. Then they are swimming in dirty pool. They aren't swimming in dirty pool. Yes, they do not go to school, they go to school. It's a positive statements. Then the activity 3, write the short forms, contracted verb forms of the given words. Yes, you make a short forms like that. You make a short forms. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಶಾರ್ಟ್ ಫಾರ್ಮ್ ಅನ್ನು ಹೇಗೆ cannot, can't, she is. ಶಾರ್ಟ್ ಫಾರ್ಮ್ ಅನ್ನು ಹೇಗೆ ಬರೀಬಹುದ್ರಿ? ಇಲ್ಲಿ ನಾವು she's apostrophe s, she's. I have. Yes, I have. Okay, she would. Yes, ಈ ರೀತಿ ಬರುತ್ತೆ. she would. Then you are. Okay, then it is short form, it's, aren't. ಓಕೆ, ಈ ರೀತಿ ಏನು ಮಾಡ್ತೀವಿ ನೋಡಿ, ಶಾರ್ಟ್ ಫಾರ್ಮ್ಸ್ಗಳನ್ನು ಬರೀತಕ್ಕಂಥದ್ದು. ದೆನ್ ಐ ವಿಲ್. ಎಸ್, ಏನಾಗುತ್ತೆ ಇಲ್ಲಿ? ಐ ವಿಲ್. hasn't,
like that is short forms. Wouldn't, villain. So these are like that short forms. ಇವುಗಳನ್ನು ಈ ರೀತಿ ನಾವು ಇಲ್ಲಿ ಏನು ಮಾಡ್ತೀವಿ, we practice it. Okay, then write a suitable question tags for the following sentence. Already you knew that the question tags. ಇಲ್ಲಿ ಕ್ವಶನ್ ಟ್ಯಾಗ್ ಕೂಡ ನೀವು ಏನು ಮಾಡಿದ್ರಿ, ಆಲ್ರೆಡಿ ಕಲ್ತಿದ್ದೀರಾ. ಸೊ ಇಲ್ಲಿ ನೋಡ್ರಿ, ನಾನು ಡಿಸ್ಕಷನ್ ಮಾಡ್ತೀನಿ. ಯು ಕ್ಯಾನ್ ಸ್ವಿಮ್ ಅಂದರೆ ಇಲ್ಲ, ಅದನ್ನ ಏನು ಮಾಡಬೇಕಿಲ್ಲ, ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕು. ಎಸ್, ಪಾಸಿಟಿವ್ ಇದ್ದಾಗ ಅದನ್ನ ಏನು ಮಾಡ್ಬೇಕಂತ ಹೇಳಿದ್ದೆ ನಾನು, ನೆಗೆಟಿವ್ ಮಾಡಬೇಕು ಅಂತ ಹೇಳಿದ್ದೆ. ಎಸ್, ಕಾಂಟ್ ಯು ಏನಂತಂದ್ರೆ ಇದು ಕಾಂಟ್ ಯು. Can't. Okay. Then this is high enough. Isn't this? Then the roof won't break. Yes. Will it? Then he didn't bring the helmet. Did he? ಯಾಕಂದ್ರೆ ನೆಗೆಟಿವ್ ಇದ್ದಾಗ ಏನು ಮಾಡ್ಕೋತೀವಿ, ಪಾಸಿಟಿವ್ ಮಾಡ್ಕೋತೀವಿ, ಪಾಸಿಟಿವ್ ಇದ್ದಾಗ ನೆಗೆಟಿವ್ ಮಾಡ್ಕೋತೀವಿ. ಇಟ್ಸ್ ಅ ಈಸಿ ವೇ. ದೆನ್ ವಿ ಶುಡ್ ಚೆಕ್ ದ ಮ್ಯಾಪ್. ಎಸ್, shouldn't we? Then he left early. ಏನಾಗದಲ್ಲ, ಪಾಸ್ಟ್ ಟೆನ್ಸ್ ಅಂದರೆ ಲೆಫ್ಟ್ ಏನಾಗ್ತಲ್ಲ, didn't he. Then she misses her mom. Yes, ಏನಾಗ್ತಲ್ಲ, doesn't she. Then they will go to the birthday party. Yes, won't they. Next, I am too late. ಏನಾಗುತ್ತೆ ಇದು, aren't I. Okay, we are leaving tomorrow, aren't we. ಈ ರೀತಿ ನಾವು ಇಲ್ಲಿ ಏನು ಮಾಡೋದಂದ್ರೆ ಕ್ವಶನ್ ಟ್ಯಾಗ್ಸ್ಗಳನ್ನು ಕೂಡ ಮಾಡೋದನ್ನು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀವಿ. ಇವುಗಳನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ದೆನ್ ಇಲ್ಲಿ ವರ್ಕ್ ಶೀಟ್ ನೆಕ್ಸ್ಟ್ ಒನ್, which WH word adile we, wherever necessary the WH forms, just you have used it. Yes, who is my best friend? Example ಕೊಟ್ಟಿದ್ದಾರಲ್ಲ, who is my best friend, ಆನ್ಸರ್ ಇದೆ ಇಲ್ಲ, ಪ್ರಣೀತಾ ಅಂತದ. ಓಕೆ, ಡ್ಯಾಶ್ did India get independence 1947 ಅದ. ಎಸ್, when did ಅಲ್ಲಿ ಏನು ಬರಬೇಕ್ರಿ ಆನ್ಸರ್, when did India get independence, ಏನಾಗುತ್ತೆ ಇಲ್ಲಿ ಆನ್ಸರ್ ಅದು when. Then second one is dash is Taj Mahal, ಪ್ಲೇಸ್ ಕೊಟ್ಟಿದ್ದಾರೆ ಅಲ್ಲಿ ಆಗ್ರಾ. ಎಸ್, ಆನ್ ಏನಾಗುತ್ತೆ WH ಅಲ್ಲ, where is Taj Mahal, third one dash were you absent, because I was sick. 5 were you absent, WH form, why were you absent. Then fourth one, dash are good friends, Cesar and Malini. Yes, who are good friends, Cesar and Malini are good friends. Okay, then fifth one is dash is Lal Bagh from Vidhan Sauda, about 5 kilometers. Yes, where is Lal Bagh from Vidhan Sauda, about 5 kilometers. Or how long. Then dash books are there on the table. Yes, how many books, ಏನಂತಲ್ಲ, how many books are there on the table. Yes, how is long.
then dash is your mother. Yes, what is your mother? Yes, my mother is police. Dash will it take to reach the place? Dash will it take to reach the place? Answer another about 20 minutes. Yes, picture time or how many. ಹೌದ್ರಿ, ಈ ರೀತಿನೂ ತಗೋಬಹುದು ನಾವು. ಹೌ ಮೆನಿ ವಿಲ್ ಯು ಟೇಕ್ ಟು ರೀಚ್ ದ ಪ್ಲೇಸ್. ಸೊ ಇಲ್ಲಿ ಈ ರೀತಿ ನಾವು ಏನು ಮಾಡಿದ್ವಿ, ಕೆಲವೊಂದಿಷ್ಟು ಆ್ಯಕ್ಟಿವಿಟಿಗಳನ್ನು ನೋಡಿದ್ವಿ. ಸೊ ಇನ್ನು ಮುಂದುವರೆದಿರ್ತಕ್ಕಂಥದ್ದನ್ನು ಮತ್ತೆ ನಾನು ಮುಂದಿನ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.